ಕೃಷಿ ಆದಾಯ. ಬಹಳಷ್ಟು ಜನ ನನ್ನ ಕ್ಲೈಂಟ್ಸ್ ಇನ್ಕಮ್ ಟ್ಯಾಕ್ಸ್ ಇಂದ ನೋಟಿಸ್ ಬಂದಾಗ ನನ್ನ ಹತ್ರ ಬರ್ತಾರೆ. ಅಲ್ಲಿ ಏನು ಪ್ರಾಬ್ಲಮ್ ಇರುತ್ತಪ್ಪ ಅಂತಂದ್ರೆ ಅತಿ ದೊಡ್ಡ ಮೊತ್ತದಲ್ಲಿ ಅವರ ಬ್ಯಾಂಕ್ ಖಾತೆಗೆ ಹಣ ಜಮಾವಣೆ ಆಗಿರುತ್ತೆ. ಈ ಬೇಸಿಸ್ ಮೇಲೆ ಅವರಿಗೆ ನೋಟಿಸ್ ಬಂದಿರುತ್ತೆ. ಅವ್ರು ಬಂದು ಹೇಳೋದೊಂದೇ, ಸರ್ ಕೃಷಿ ಆದಾಯ ಎಕ್ಸೆಂಪ್ಟ್ ಇದೆ, ಅಗ್ರಿಕಲ್ಚರಲ್ ಇನ್ಕಮ್ ಇಸ್ ಎಕ್ಸೆಂಪ್ಟೆಡ್ ಇನ್ಕಮ್, ಆದ್ರೆ ಮತ್ತೆ ನನಗೆ ನೋಟಿಸ್ ಕೊಟ್ಟು ತೊಂದರೆ ಕೊಡ್ತಾ ಇದ್ದಾರೆ. ಹಾಗಾಗೋದಿಲ್ಲ. ಕೃಷಿ ಆದಾಯ ಅಂದ ಮಾತ್ರಕ್ಕೆ ನಿಮಗೆ ಎಕ್ಸೆಂಪ್ಟೆಡ್ ಅಂತಿಲ್ಲ, ಆದ್ರೆ ಅದರ ಪೂರಕವಾದ ಸರಿಯಾದ ಮಾಹಿತಿ ನೀವು ಆದಾಯ ತೆರಿಗೆ ಇಲಾಖೆಗೆ ಕೊಟ್ಟಾಗ ಮಾತ್ರ ಅದಕ್ಕೆ ತೆರಿಗೆ ವಿನಾಯಿತಿ ಇದೆ. ನೋಡೋಣ ಬನ್ನಿ ಕೃಷಿ ಆದಾಯ ಹೇಗಿರುತ್ತೆ ಅಂತ. ಕೃಷಿ ಆದಾಯ ಅಂದ್ರೆ ಕೇವಲ ವ್ಯವಸಾಯ ಮಾತ್ರ ಅಲ್ಲ. ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಮೀನು ಸಾಗಾಣಿಕೆ ಇವೆಲ್ಲವೂ ಕೂಡ ಕೃಷಿ ಆದಾಯದ ಮೂಲಗಳಾಗ್ತವೆ. ನೋಡಿ, ಕೃಷಿ ವ್ಯವಸಾಯ ಬೇರೆ, ಕೃಷಿ ಉತ್ಪನ್ನಗಳ ಮಾರಾಟ ಬೇರೆ. ಅಂದ್ರೆ ಯಾರೋ ಒಬ್ರು ತೆಂಗಿನಕಾಯಿ ಬೆಳೀತಾರೆ ಅಂದ್ರೆ ಅವ್ರಿಗೆ ಎಕ್ಸೆಂಪ್ಷನ್ ಇದೆ. ಆದರೆ ತೆಂಗಿನಕಾಯಿ ನಾನು ಮಾರಾಟ ಮಾಡ್ತೀನಿ ಒಬ್ಬ ಕೃಷಿಕನಿಂದ ತೆಗೆದುಕೊಂಡ್ರೆ ಅಂದ್ರೆ ಅವರಿಗೆ ಎಕ್ಸೆಂಪ್ಷನ್ ಇಲ್ಲ. ಮೊದಲನೇದಾಗಿ